ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕ ಅಹಿಂದ ವೇದಿಕೆ ವತಿಯಿಂದ 14/4/2025 ಸೋಮವಾರ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ವಿಶ್ವಕರ್ಮ ಸಮಾಜದ ಕಚೇರಿಯಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಲಕ್ಷ್ಮೀ ವೆಂಕಟರಮಣ ಗೋವಿಂದ ಗೋವಿಂದ ಜಯ ಮಂಗಳಂ ಪಾರ್ವತಿ ಪತಃ ಹರ ಹರ ಮಹಾದೇವ ಜನ್ಮಾದ್ಯಸ್ಯ ಯತೋನ್ಮಯಾದಿತರತರ್ತಾರ್ಥೇಶ್ವಃ ಯಜ್ಞಸ್ವರಾಟ ತೇನೇ ಬ್ರಹ್ಮಹೃದಯ ಆದಿ ಕವಿಮುಹಂತಿಯಂ ಯತ್ಸೂರಯಃ ತೇಜೋವಾಯುಮೃದಾಂ ಯಥಾ ವಿನಿಮಯೋ ಯತ್ರ ಚಿತ್ತರ್ಗುರುಂ ವೃಷಾ ಭಾವನಾ ಸ್ವೇನಾ ಸದಾ ನಿರಸ್ತ ಶೋಕಂ ಸತ್ಯಂ ಪರಂ ಧೀಮಹಿ ಜಯ ಮಂಗಳಂ ಪಾರ್ವತಿ ಪತಃ ಹರ ಹರ ಮಹಾದೇವ. ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಸಂತ ಮುರಳಿ ಆಚಾರ್ಯವರು ಕುರಿತು ಮಾತನಾಡಬೇಕಂತ ಅವರು ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರವರ ಹುಟ್ಟುಹಬ್ಬದ ಪ್ರಯುಕ್ತ ಜಯಂತ್ಯೋತ್ಸವ 134ನೇ ಜಯಂತ್ಯೋತ್ಸವ ನಮ್ಮ ಕರ್ನಾಟಕದ ಅಹಿಂದ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನರಗಲ್ಲು ನರಸಿಂಹಪ್ಪ ಅವರಿಗೆ ವಂದಿಸುತ್ತಾ, ಅದೇ ರೀತಿ ಮಹೇಶ್ವರಾನಂದ ಸ್ವಾಮೀಜಿ ಗುರೂಜಿಗಳಿಗೂ ವಂದಿಸುತ್ತಾ, ಸರ್ದಾರ್ ಸೇವಾಲಾಲ್ ಮಹಾಸ್ವಾಮೀಜಿಗಳು ಇನ್ನೂ ಆಗಮಿಸುತ್ತಿದ್ದಾರೆ, ಅವರಿಗೂ ವಂದಿಸುತ್ತಾ, ರಮೇಶ್ ಬಾಬು ಆಚಾರ್, ಕೃಷ್ಣ ಆಚಾರ್, ಮಲ್ಲಿಕಾರ್ಜುನ್ ಆಚಾರ್, ಈಶ್ವರ್ ಇವರಿಗೆಲ್ಲರಿಗೂ ಈ ಸಭೆಯ ಕುರಿತು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮಹಿಳೆಯರಿಗೋಸ್ಕರ ನಮ್ಮ ಸಂವಿಧಾನದ ಬಗ್ಗೆ ಭಾಳ ಹಕ್ಕುಗಳನ್ನು ಹೋರಾಟ ಮಾಡಿ ಕೊಡಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದೆರಡು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಹಿಳೆಯರಿಗೋಸ್ಕರ ಸಮಾನ ಹಕ್ಕು ಅಂತ ಹಕ್ಕು ಮಂಡಿಸಿರೋದು ಮೊದಲಿಗೆ ಅವರೇನೆ. ಹಾಗಾಗಿ ನಾವು ಇವತ್ತು ಹೆಣ್ಮಕ್ಳು ಧೈರ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮತ್ತು ಯಾವುದೇ ರೀತಿ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತಂದರೆ ಇವತ್ತು ಅವರೇ ಕಾರಣ. ಯಾಕಂದರೆ ಪ್ರತಿಯೊಂದರಲ್ಲೂ ಸಮಾನತೆಯನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಅವರೇನೆ. ಹಾಗಾಗಿ ಇವತ್ತು ಅವ್ರನ್ನೆಲ್ಲ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಎಲ್ಲ ಸಮ್ಮುಖದಲ್ಲಿ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಜೈ ಭೀಮ್, ಸ್ವಲ್ಪ ಜೋರಾಗಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಗಲ್ ನರಸಿಂಹಪ್ಪ ಅವರು. ನಾನು ಈಗ ನಮ್ಮ ಗುರೂಜಿಗಳು ವಂದಿಸ್ತಾ, ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ ಒಂದು ಮೇಡಮ್ ಅವರು, ಮತ್ತು ಜಯಲಕ್ಷ್ಮಿ ಮೇಡಮ್ ಅವರು, ಗೀತಾದೇವಿ ಮೇಡಮ್ ಅವರು, ಇವ್ರನ್ನ ಈ ಅಂಬೇಡ್ಕರ್ ಜಯಂತಿ ದಿವಸ ಇವ್ರಿಗೆ ಅಂಬೇಡ್ಕರ್ ಒಳ್ಳೆಯದು ಮಾಡಿ ಅವ್ರು ಮಾಡ್ದಂಗೆ ಸಂಘಟನೆ ಮಾಡ್ಕೋ ಅಂತ ಹೇಳಿ ನಾನು ಇವ್ರಿಗೆ ಆದೇಶ ಮಾಡ್ತಾ ಆದೇಶ ಪತ್ರನೂ ಇವತ್ತು ಕೊಡ್ತೀನಿ ನಮ್ಮ ಗುರೂಜಿ ನೇತೃತ್ವದಲ್ಲಿ. ಅದರಿಂದ ಈ ಅಂಬೇಡ್ಕರ್ ಬರೀ ಒಂದೇ ಜಾತಿಗೆ ಸಂವಿಧಾನ ಬರೆದಿಲ್ಲ, ಒಂದೇ ಜಾತಿಗೆ SC STಗೆ ಬರೆದಿಲ್ಲ, ಎಲ್ಲ ಜಾತಿಗೂ ಎಲ್ಲ ವರ್ಗಕ್ಕೂ ಏನಿಗೆ ಎಲ್ಲರಿಗೂ ಬರಿಬೇಕಂತ ಈ ಅಂಬೇಡ್ಕರ್ ಬರೆದಿರೋದು. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಹಿಂದಾಗ ಸೇರಿದವರೆಲ್ಲರೂ ಒಂದು ಹೆಣ್ಣು ಒಂದು ಗಂಡು ಜಾತಿ ಇಲ್ಲ, ಈ ಥರ ನಡೆಸ್ಕೊಂಡು ನಾನು ಸುಮಾರು 30 ವರ್ಷದಿಂದ ನಾನು ಸಂಘಟನೆ ಫಸ್ಟು DSS ಆಯಿತು, ಮತ್ತು ರಕ್ಷಣಾ ವೇದಿಕೆಯಲ್ಲಿ ಇದೇ ನಾರಾಯಣಗೌಡ ಜೊತೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಬಂದು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ಸಂಘಟನೆ ಕಟ್ಟಿದ್ವಿ. ಮತ್ತು ಅದನ್ನು ಬಿಟ್ಟು ಅಹಿಂದ ಕಟ್ಟಿ ಸುಮಾರು 9 ವರ್ಷ ಆಯಿತು. ಇದುವರೆಗೆ ಯಾರ ಹತ್ರನೂ ಬೆಲ್ಲು ತೋರಿಸ್ಕೊಂಡೆ ಯಾರ ಹತ್ರ ಕೈ ಅಡ್ಡ ಇಕ್ಕಿಲ್ಲ. ನಾನು ಯಾರಿಗೂ ಮಾರೋ ಅಂಥವನಲ್ಲ ಯಾರು. ಅದರಿಂದ ನನ್ನ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು, ಅದು ನಂದಲ್ಲ ಸಂಘಟನೆ, ನಿಮ್ಮೆಲ್ಲರದು ಸಂಘಟನೆ ಅಂತ ನಾನು ಈ ಮೂಲಕ ನಮ್ಮ ಗುರೂಜಿಗಳ ಮುಂದೆ ಹೇಳ್ತಾ ಇದ್ದೀನಿ. ಈ ಸಂಘಟನೆ ನಾವು ಹೆಂಗೆ ಬೆಳೆಸ್ಕೊಂಡು ಹೋದ್ರೆ ಹಂಗೆ ಬೆಳಿತೀರಿ. ನೀವು ಸಂಘಟನೆ ಬೆಳೆದ್ರೆ ನೀವು ಬೆಳಿತೀರಿ, ನಾನು ಹೇಳೋದಷ್ಟೇನಿಲ್ಲ. ನೀವು ಸಂಘಟನೆ ಬೆಳೆದಿಲ್ಲ ನೀವು ಬೆಳೆಯೋಕ್ಕಾಗಲ್ಲ ಮೇಡಮ್ ಅವರೇ. ಇದನ್ನು ನಾನು ಹೇಳ್ತೀನಿ. ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮುಂದೆ ನಿಮಗೆ ಈ ಆಶ್ವಾಸನೆಯನ್ನು ಕೊಟ್ಟು ನಿಮ್ಮನ್ನು ಇವತ್ತಿಂದ ಮಹಿಳಾ ರಾಜ್ಯ ಉಪಾಧ್ಯಕ್ಷರುಗಳು
ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಯಾವುದ್ಯಾವುದು ಪೋಸ್ಟು ನಮ್ಮ ಸ್ವಾಮೀಜಿಗಳು ಇರ್ತಾರೆ ಆ ಪೋಸ್ಟ್ಗಳು ನಿಮಗೆ ಇದು ಮಾಡಿ ಇವತ್ತಿಂದ ನೀವು ಸಂಘಟನೆ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಯಾವ ಇದು ಇರಲ್ಲ, ಯಾವುದೂ ಇದು ಬೇಡ ಅಂಥೇಳಿ ನಾನು ಈ 4 ಮಾತು ಮಾತಾಡೋಕ್ಕೆ ನಮಗೆ ಅವಕಾಶ ಕೊಟ್ಟದ ಎಲ್ಲ ನಮ್ಮ ಗುರೂಜಿಗಳಿಗೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ವಂದಿಸ್ತಾ ನಾನು ಈ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನೀವು ಮುಂದೆ ಹೋಗಿ ಅಂತ ಹೇಳಿ ನಮಗೆ ಧೈರ್ಯ ತುಂಬಿರೋವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಹೆಣ್ಮಕ್ಳುಗಳು ಎಷ್ಟು ನೊಂದಿದ್ದಾರೆ ಅಂಥ ಹೆಣ್ಮಕ್ಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಧೈರ್ಯನೇ ಇವತ್ತು ಎಲ್ಲರೂ ಹೆಣ್ಮಕ್ಳುಗಳು ಹೋರಾಡಬೇಕಾದ್ರೆ ಎಲ್ಲೇ ಒಂದು ಹೋಗಬೇಕಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಹೋಗ್ತೀವಿ ಅಂದರೆ ಜಾಗ ಬಿಡ್ತಾರೆ. ಯಾಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶಕ್ತಿ, ಅದು ಶಕ್ತಿ ಇರೋದ್ರಿಂದ ನಾವು ಎಲ್ಲರೂ ಮಧ್ಯರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ನಾವು ಮಧ್ಯರಾತ್ರಿ ಎಲ್ಲ ಹೋರಾಡ್ತೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಸೇರಿದಂಥ ನನ್ನ ಬುದ್ಧಿಯರಾದಂಥ ಸೇವಲಾಲ್ ಬುದ್ಧಿಯವರಿಗೂ ಮಹೇಶ್ವರಾನಂದ ಬುದ್ಧಿಯವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುತ್ತಾ, ಹಾಗೆ ಇಲ್ಲೆಲ್ಲ ಸೇರಿರುವಂಥ ನನ್ನ ಅಕ್ಕ ತಮ್ಮ ಅಣ್ಣ ತಂಗಿಯವರಿಗೂ ನನ್ನ ನಮಸ್ಕಾರಗಳು. ನಾನು ಮೂಲತಃ DSS ಸಂಘಟನೆಯಿಂದ ಬಿ ಕೃಷ್ಣಪ್ಪ ಅವರು ಹುಟ್ಟಾಕ್ತಂಥ ಹರಿಹರ ಬಿ ಕೃಷ್ಣಪ್ಪ ಅವರು ಹುಟ್ಟಾಕ್ತಂಥ DSS ಸಂಘಟನೆಯಲ್ಲಿ ಅಲ್ಲಿಂದ ಬಂದವಳು. ನಾನು DSS ಸಂಘಟನೆಯಿಂದನೇ ಬಂದಿರೋಳು. ಹಾಗಾಗಿ ನನಗೆ ಇಲ್ಲಿ ಜಾತಿ ಭೇದ ಭಾವ ನನಗೆ ಗೊತ್ತಿಲ್ಲ. ಅಂದರೆ ನಾನು ಜಾತಿ ಏನು ಅನ್ನೋದು ಅದನ್ನು ವಿಂಗಡಣೆ ಮಾಡಿ ಹೇಳ್ತೀನಿ. ನಾನು ಸಾಕಷ್ಟೇನು ತಿಳ್ಕೊಂಡಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ದಿನ ಹೇಳ್ತೀನಿ. ಈಗ ಅದನ್ನೆಲ್ಲ ಏನು ಮಾತಾಡಲ್ಲ ನಾನು. ಜಾತಿ ಅಂದರೆ ಏನು, ಜಾತಿ ಯಾವ ರೀತಿ ಬಂತು, ಜಾತಿ ಯಾಕಾಯಿತು, ಜಾತಿ ಸೃಷ್ಟಿ ಯಾಕೆ ಮಾಡಿದ್ರು, ನನ್ನಲ್ಲಿರೋದು ಒಂದೇ, ಮುಂದುವರೆದ ವರ್ಗ ಹಿಂದುಳಿದ ವರ್ಗ ಅಷ್ಟೇ ನನಗೆ ಗೊತ್ತಿರೋದು. ನಾನೀಗ ಹೇಳಬೇಕು ಅಂದರೆ ಮುಂದುವರೆದ ವರ್ಗ ಹಿಂದುಳಿದ ವರ್ಗ ಅಷ್ಟೇ. ಈಗ ಇಲ್ಲಿ ನಾವು ಇರೋರೆಲ್ಲ ಹಿಂದುಳಿದ ವರ್ಗದವರು, ನಾವು ಇಲ್ಲಿ ಹಿಂದಕ್ಕೆ ಬಂದಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನಿಮ್ಮನ್ನು ಯಾರು ಮುಂಚೂಣಿ ತೊಗೊಂಡು ನಿಲ್ಲಿಸಲ್ಲ, ನಿಮ್ಮ ಹೋರಾಟನ ನೀವೇ ಮಾಡಬೇಕು. ನೀವು ಯಾವತ್ತಿದ್ರೂ ಹರಿಯ ನೀರಿಗೆ ಮರಳಾಗಬೇಡಿ, ಹರಿಯ ನೀರನ್ನ ತಡೆಯುವಂಥ ಬಂಡೆಕಲ್ಲಾಗಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋಂಥ ಮಾತಿದು. ಹಾಗಾಗಿ ನಾವು ನೀರಲ್ಲಿ ಹರಿಯುವಂಥ ಮರಳಾಗಬಾರ್ದು ಯಾವತ್ತೂ. ಅದನ್ನು ನೀರನ್ನು ಎಷ್ಟೇ ಪ್ರೆಜರ್ ಇಟ್ಟು ಬರ್ತಾ ಇದೆ ಅಂದರೆ ಅದನ್ನು ತಡೆಯೋಂಥ ಬಂಡೆ ಆಗಬೇಕು. ಆ ಬಂಡೆ ಆಗಬೇಕು ಅಂದರೆ ನಾವು ಸಂಘಟನೆ ಮಾಡಲೇಬೇಕು. ಸಂಘಟನೆ ಮಾಡಬೇಕು ಅಂತಂದರೆ ನಾವು ಎಲ್ಲರ ಸಂಘಟನೆಯಲ್ಲೂ ನಾವು ಸೇರ್ಕೊಂಡು ಸಂಘಟನೆ ಮಾಡಬೇಕು ಅಂದರೆ ನಾವು ಸಂಘಟನೆಗೆ ಇನ್ನೊಬ್ಬರನ್ನ ತರಬೇಕು. ಮತ್ತು ನಾವು ಇಲ್ಲಿ ಕೂತು ಇಷ್ಟನ್ನು ಮಾತಾಡಿದ್ರೆ ಆಗೋಲ್ಲ. ಗ್ರಾಮ ಭಾಗದಲ್ಲೂ ಮಾಡಬೇಕಾಗತ್ತೆ, ತಾಲೂಕು ವಲಯದಲ್ಲಿ ಮಾಡಬೇಕಾಗತ್ತೆ, ಹಳ್ಳಿಗೂ ಈ ದೇಶದ ಮೂಲ ಹಳ್ಳಿಗೂ ಸಂಘಟನೆ ಮಾಡಬೇಕು. ಆವಾಗ ನಾವು ಸಂಘಟನೆ ಮಾಡಿದ್ದೀವಿ ಅಂತ ತೋರಿಸ್ಕೊಡ್ಲಿಕ್ಕಾಗತ್ತೆ ಹೊರತು ಇಲ್ಲಿ 4 ಜನ ಕೂತಿದ್ದಾರೆ, ನಾನು ಮಾತಾಡಿದೆ 4 ಜನ ಸೇರಿಸ್ತೆ, ಇದು ಅಲ್ಲ ನನ್ನ ಅನಿಸಿಕೆ ಪ್ರಕಾರ ಸಂಘಟನೆ ಅಲ್ಲ. ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಮೂಲೆಗೂ ಒಂದು ಕಟ್ಟ ಕಡೆ ಒಂದು ಮನೆ ಇರುತ್ತೆ. ಎಲ್ಲಿ ಈಗ ನಮ್ಮ ದೂರದಲ್ಲಿ ಬೇಡ, ನಮ್ಮ ಮಲೆನಾಡು ಭಾಗಕ್ಕೆ ಹೋಗಿ ಒಂದು ಕಡೆ ನಮ್ಮ ಪಕ್ಕದ ಮನೆ ಅಂದರೆ 10 ಕಿಲೋಮೀಟ್ರ್ ದೂರ, ನಮ್ಮ ಪಕ್ಕದ ಮನೆ ಅಂದರೆ 2 ಕಿಲೋಮೀಟ್ರ್ ದೂರ, ಪಕ್ಕದ ಮನೆ ಅಂತಂದ್ರೆ 1.5 ಕಿಲೋಮೀಟ್ರ್ ದೂರ. ಆ ದೂರದಲ್ಲಿರುವಂಥ ಮನೆಗೂ ನಾವು ಮಾಡೋದು ಸಂಘಟನೆ ಗೊತ್ತಾಗಬೇಕು, ಆ ಮನೆಯಲ್ಲೂ ಒಬ್ಬರು ನಮ್ಮ ಸಂಘಟನೆ ಬರಬೇಕು. ಈ ರೀತಿ ಸಂಘಟನೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನಲ್ಲಿ ನಾನು ಸಾಕಷ್ಟು ನನಗೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಮಾಡಿರಲಿಲ್ಲ ಇಲ್ಲಿವರೆಗೂ. ಈಗ ಬುದ್ಧಿಯವರು ಹೇಳೋದ್ರಿಂದ ಬುದ್ಧಿಯವರು ಅದೇ ರೀತಿ ನನಗೆ ನನ್ನ ಬುದ್ಧಿಯವರಿಗೆ ಮಾತು ಹೇಳಿರಲಿಲ್ಲ. ಬುದ್ಧಿಯವರು ನಾನು ಈಗ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ನಾನು ಅಂದ್ಕೊಂಡೆ ನಾನೇನು ಥಿಂಕ್ ಮಾಡಿದ್ನೋ ಅದನ್ನೇ ಬುದ್ಧಿಯವರು ಇವತ್ತು ಹೇಳ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಹೋದರೆ ಸಂಘಟನೆ ಯಾಕೆ ನಾವು ಸಂಘಟನೆ ಮಾಡಬೇಕು ಅನ್ನೋದು ಇನ್ನೊಂದು ನಾನು ಹೇಳ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆಗಳು ಇರ್ತವೆ, ಒಬ್ಬೊಬ್ರಿಗೆ ಒಂದೊಂದು ಥರ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನನ್ನ ಸಮಸ್ಯೆನ ಹೇಳ್ಕೊಂಡ್ರೆ ಇಷ್ಟು ಜನ ಸೇರಿ ನನಗೆ ಸಾಲ್ವ್ ಮಾಡ್ತೀರಿ, ಅದರದ್ದೇನೂ ಪ್ರಾಬ್ಲಮ್ ಇಲ್ಲ. ಹಳ್ಳಿಯ ಕಡೆಯ ಮನೆಗೆ ಯಾರೂ ಹೋಗಲ್ಲ. ನೀನು ಹೇಗಿದೆಯಾ, ನಿಮಗೇನು ತೊಂದರೆ ಇದೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು, ನೀವು ಯಾವುದರಲ್ಲಿ ಭಾಗವಹಿಸ್ತಿದ್ದೀರಿ, ನಿಮ್ಮ ಚಟುವಟಿಕೆ ಏನು ಕೇಳಲಿಕ್ಕೆ ಯಾರೂ ಹೋಗಲ್ಲ. ಯಾವ ರಾಜಕಾರಣಿಗಳು ಹೋಗಲ್ಲ, ಸಂಘಟನೆಯವರು ಇಲ್ಲಿವರೆಗೂ ಹೋಗಿದ್ದಿಲ್ಲ. ಹಾಗಾಗಿ ಇದನ್ನು ಮುಟ್ಟಿಸ್ಬೇಕು, ಇದನ್ನು ಅವ್ರನ್ನ ನಾವು ಮುಂಚೂಣಿಗೆ ತರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಬುದ್ಧಿಯವರು ಅದನ್ನೇ ನಿನ್ನೆ ಹೇಳಿದ್ರು. ನನಗದು ಬಹಳ ತುಂಬ ಒಂದು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದಿನ ಅರ್ಥ ನಂಗೆ ಗೊತ್ತಿಲ್ಲ. ಅಷ್ಟು ನನಗೆ ತುಂಬ ಸಂತೋಷವಾಗಿದ್ದಂದರೆ ಕಡೆಯ ಒಂದು ವ್ಯಕ್ತಿನೂ ನಾನು ಮುಂಚೂಣಿಗೆ ತರ್ತೀನಿ, ನಾನು ಹೋರಾಟ ಮಾಡ್ತೀನಿ, ಹೋರಾಟಕ್ಕಿಂತ ಹೆಚ್ಚೆ ಕ್ರಾಂತಿ ಮಾಡ್ತೀನಿ. ಏಕೆಂದರೆ ಫಸ್ಟು ನಾನು ದಲಿತ ಸಂಘಟನೆಯಲ್ಲಿ ಇದ್ದಾಗ ನಂದು ಕ್ರಾಂತಿನೇ ಆಗಿತ್ತು, ಕ್ರಾಂತಿನೇ ಮಾಡ್ಕೊಂಬಂದಿದ್ದಾರೆ. ಈಗಲೂ ನಾನು ಹೇಳ್ತೀನಿ, ಯಾರಾದರೂ ಸಂಘಟನೆ ಹೆಸರು ಕ್ರಾಂತಿ ಅಂತ ಹೇಳ್ರಿ, ಕ್ರಾಂತಿ ಮಾಡೋದಕ್ಕೆ ಹೊರಡಿ. ನೀವು ಸಂಘಟನೆಗಿಂತ ಕ್ರಾಂತಿ ಬಲ. ಕ್ರಾಂತಿ ಮಾಡ್ತೀವಿ ಅಂದರೆ ನಿಮ್ಮ ಹಿಂದೆ 4 ಜನ ಇರ್ತಾರೆ. ಯಾಕೆಂದರೆ ಕ್ರಾಂತಿ ಅಂತ ಗುಂಪುಗಾರಿಕೆ ಅಲ್ಲ,
ಕಟ್ಟ ಕಡೆ ನಮ್ಮ ಹಳ್ಳಿಯ ಈ ರಾಜ್ಯದ ಕಟ್ಟ ಕಡೆ ಹಳ್ಳಿ ಮನೆಗೂ ನಾವು ಕರ್ಕೊಂಬರೋದು ಕ್ರಾಂತಿ, ಅವ್ರ ಮನೆಗೆ ಹೋಗೋದು, ಅವರು ಯೋಗಕ್ಷೇಮ ಕೇಳಿ ಅವ್ರನ್ನ ಮುಂಚೂಣಿ ತರೋದು ಕ್ರಾಂತಿ. ಈ ರೀತಿ ಮಾಡಿ ಅಂತ ನಾನು ಹೇಳ್ತೀನಿ. ಈ ರೀತಿ ಒಂದು ಸಂಘಟನೆ ಇದರಲ್ಲಿ ಆಗತ್ತೆ ಬುದ್ಧಿಯವರ ಮುಖಾಂತರ ಅಂತ ನಾನು ತಿಳ್ಕೊಂಡು ನಾನು ಇವತ್ತು ನನ್ನ ಸ್ನೇಹಿತರನ್ನ ಕರ್ಕೊಂಡು ಬಂದಿದ್ದೀನಿ. 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳು. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೀನ ದಲಿತರ ಬಂಧು, ಸಮಾಜದ ಹರಿಕಾರರಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಶೋಷಿತ ಸಮುದಾಯ, ನಮ್ಮ ಹಿಂದುಳಿದ ಸಮುದಾಯ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯದ ನಾನಾ ಭಾಗಗಳಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀ ಮಹೇಶ್ ಗುರೂಜಿಯವರಿಗೆ ಭಕ್ತಿಯಿಂದ ವಂದಿಸ್ತಾ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಚಿಂತಕರು, ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನರಸಿಂಹಪ್ಪನವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರೇ, ಸಮಾಜದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಸಂಘಟಕರೇ, ಬುದ್ಧಿಜೀವಿಗಳೇ, ಹೋರಾಟಗಾರರೇ, ಮಾಧ್ಯಮದ ಬಂಧುಗಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ ಸಮಯದ ಅಭಾವ, ಈ ಕಾರ್ಯಕ್ರಮ ಬೆಳಗ್ಗೆ 10:10ವರೆಗೆ ನಾವು ಆರಂಭ ಮಾಡಬೇಕು, ಅದು ನಮ್ಮ ಎಲ್ಲರ ಕರ್ತವ್ಯ. ಆದರೆ ಸಮಯದ ಅಭಾವ, ಸ್ವಲ್ಪ ತಡವಾಗಿ ಆದರೂ ನಾವೆಲ್ಲ ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ, ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಮಯದ ಒಂದಿಷ್ಟು ಕೊರತೆ ಆಗ್ತಾಯಿದೆ. ತಾವ್ಯಾರೂ ಕೂಡ ತಪ್ಪು ಭಾವಿಸಬಾರ್ದು. ಇಲ್ಲಿ ನಮ್ಮ ತಾಯಂದರೆಲ್ಲ ಮಾತನಾಡಿದ್ರು, ನಮ್ಮ ಗೀತಮ್ಮನವರು ಮಾತನಾಡಿದ್ರು. ಅವರು ನಮಗೇನು ಹೊಸಬರಲ್ಲ. ಈ ಹಿಂದೆ ನಮ್ಮ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಪ್ರಸನ್ನಾನಂದ ಸ್ವಾಮೀಜಿಯವರು ಮೀಸಲಾತಿ ಹೆಚ್ಚಳಕ್ಕಾಗಿ ಏನು ಸುಮಾರು 100 ದಿನಗಳು ಉಪವಾಸ ಕೂತಿದ್ರು. ತಮಗೆಲ್ಲ ಗೊತ್ತೇ ಇದೆ ಬಂದಿರತಕ್ಕಂಥ ಹೋರಾಟಗಾರರಿಗೆ. ಇವತ್ತು ಕೇವಲ ಅದು ವಾಲ್ಮೀಕಿ ಸಮಾಜಕ್ಕಷ್ಟೇ ಸೀಮಿತ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಬರ್ತಕ್ಕಂಥ 151 ಜಾತಿಗಳಿಗೂ ಕೂಡ ಇವತ್ತು ಅದು ನ್ಯಾಯ ಸಿಕ್ಕಿದೆ. ಅದು ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತದೆ. ಹಾಗಾಗಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಏನಿದೆ, ಒಂದು ಪಕ್ಷ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಬರದೇ ಹೋಗಿದ್ರೆ ಈ ದೇಶದಲ್ಲಿ ಹೇಗಿರ್ತಾಯಿತ್ತು ನಮ್ಮ ಪರಿಸ್ಥಿತಿ? ಪ್ರಾಣಿಗಳಿಗಿಂತಲೂ ಕೀಳಾಗಿ ಕಾಣ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೋಡಬೇಕಾಗಿತ್ತು ಇವತ್ತು. ಇವತ್ತು ದೇವರ ಸ್ವರೂಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜನ್ಮ ತಾಳಿ ಇವತ್ತು ಸಮಾಜ ನಿರ್ಮಾಣ ಆಗಬೇಕು. ನಮ್ಮ ದುರ್ಬಲರು, ದೀನದಲಿತರು, ಶೋಷಿತರು ಅವ್ರಿಗೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ನಮ್ಮ ಭಾರತ ದೇಶಕ್ಕೆಲ್ಲ ಅವರು ಕೊಟ್ಟಿರ್ತಕ್ಕಂಥ, ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ನಮ್ಮ ಎಷ್ಟು ದೇಶಗಳಿದೆ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಅದು ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ನಮ್ಮ ಏನು ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರೇನಿದ್ದಾರೆ ಅವರೇನು ಹೇಗೆ ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹೇಗಿರಬೇಕು, ನಮ್ಮ ಕರ್ತವ್ಯಗಳು ಹೇಗಿರಬೇಕು ಅನ್ನೋದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ನಮ್ಮ ತಾಯಂದಿರು ಇವತ್ತು ಈ ಸಭೆಯಲ್ಲಿ ಸಮಾನವಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಇವತ್ತು ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ಮಾಯಾವತಿ ಅಂತಹ ನಮ್ಮ ದಿಟ್ಟ ಧೈರ್ಯ ವೀರ ಮಹಿಳೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಇವತ್ತು ದಿಲ್ಲಿನಲ್ಲಿ ಶೀಲಾ ದೀಕ್ಷಿತ್ ಅಂತಹ ಮಹಿಳಾ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ. ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವತ್ತು ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವೇ ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಮನುಷ್ಯರು. ಇಲ್ಲಿ ನಾನು ಹೆಚ್ಚು, ಅವನು ಕಡಿಮೆ, ಇವನು ಕೀಳು, ಅವನ ಮೇಲು ಅಂತಕ್ಕಂಥ ಭಾವನೆ ಎಲ್ಲ ಹೋಗಬೇಕಾಗ್ತದೆ. ಇವತ್ತು ಏನು ಮೇಲ್ವರ್ಗದ ಜನ ತಾವೆಲ್ಲ ನೋಡಿದರೆ ಹಿಂದೆ ನಾವು ಇತಿಹಾಸಗಳನ್ನು ತೆಗಿತಾ ಹೋದರೆ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಹೇಗೆ ಮೋಸ ಮಾಡ್ತಾಯಿದ್ರು, ನಮಗೆ ಹೇಗೆ ವಂಚನೆ ಮಾಡ್ತಾಯಿದ್ರು,
ನಮಗೆ ಹೇಗೆ ದಿಕ್ಕು ತಪ್ಪಿಸ್ತಾ ಇದ್ರು ಅನ್ನೋದನ್ನು ತಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಓದಿರ್ಬೋದು, ತಿಳ್ಕೊಂಡಿರ್ಬೋದು. ನಾವು ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ತಾಯಂದ್ರು ಹೇಳಿದಾಗೆ ಕಟ್ಟ ಕಡೆಯ ಏನು ನಮ್ಮ ಸಮಾಜದಲ್ಲಿ ಏನು ಅವರಿಗೆ ಇವತ್ತಿಗೂ ಕೂಡ ನಾಗರಿಕತೆ ಗೊತ್ತಿಲ್ಲ, ನಮ್ಮ ಹಕ್ಕುಗಳನ್ನು ನಾವು ಹೇಗೆ ಪಡ್ಕೊಳ್ಬೇಕು, ನಮಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. ಅಂತಹ ಕಟ್ಟ ಕಡೆಯ ಒಂದು ನಗರ ಪ್ರದೇಶಗಳಿಗೆ ಹೋಗಿ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ಅಹಿಂದ ಸಂಘಟನೆಯ ಮೂಲಕವಾಗಿ ಏನು ನಮ್ಮ ಮಹೇಶ್ ಗುರೂಜಿಯವರು ಪದೇ ಪದೇ ನಮ್ಮ ಒಂದು ಸಭೆಗಳನ್ನು ಸೇರಿಸಿ ನಮ್ಮ ಎಲ್ಲ ಪೂಜ್ಯ ಸ್ವಾಮೀಜಿಗಳನ್ನು ಕರೆಸಿ ಅವ್ರ ಮೂಲಕ ಮಾರ್ಗದರ್ಶನವನ್ನು ಕೊಡಿಸಿ ಈ ರಾಜ್ಯದಲ್ಲಿ ಒಂದು ಹೊಸ ಆಯಾಮವನ್ನು, ಒಂದು ಹೊಸ ಆಂದೋಲನವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು. ಇದೇ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಒಂದು ದೊಡ್ಡ ಒಂದು ಗ್ರೌಂಡ್ನಲ್ಲಿ, ಒಂದು ಪೀರಿಯಡಲ್ಲಿ ಒಂದು ದೊಡ್ಡ ಒಂದು ರಾಜ್ಯ ಮಟ್ಟದ, ಒಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಾರ್ಯಾರು ನಮ್ಮ ತುಳಿತಕ್ಕೆ ಒಳಗಾಗಿದ್ದಾರೆ, ನಮ್ಮ ಹಿಂದುಳಿದ ಸಮುದಾಯಗಳು, ನಮ್ಮ ಪ್ರತಿಭೆಗಳನ್ನು ಗುರುತಿಸಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂಥ ಒಂದು ಮಹಾವೇದಿಕೆಯನ್ನು ಈ ಬೆಂಗಳೂರು ಮಹಾನಗರದಲ್ಲಿ ಕಲ್ಪಿಸಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ಖಂಡಿತ ನಾವೆಲ್ಲ ಪೂಜ್ಯರ ಒಂದು ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೆ ಮತ್ತೆ ನಾವು ಸಭೆಗಳನ್ನು ಸೇರೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಮಾರ್ಗದರ್ಶನ, ಅವರ ಆಶೀರ್ವಾದ ಇದೆ, ಅವರ ಒಂದು ದೊಡ್ಡ ಶಕ್ತಿ ನಮ್ಮ ಜೊತೆಗಿದೆ. ನಾವು ಯಾರೂ ಕೂಡ ಹೆದರೋದು ಬೇಕಾಗಿಲ್ಲ. ನಮ್ಮ ಕೈನಲ್ಲಿ ಏನು ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅನ್ನುವಂಥ ಒಂದು ಮಂತ್ರವನ್ನು ನಮ್ಗೆ ಕೊಟ್ಟಿದ್ದಾರೆ. ಹೌದಲ್ವಾ? ನಮಗೆ ನ್ಯಾಯ ಸಿಗದೇ ಇದ್ದರೆ ನಾವು ಹೋರಾಟಗಿಳಿಯೋಣ. ಹೌದು, ಹೋರಾಟದ ಮೂಲಕವಾಗಿ ನಮಗೆ ನ್ಯಾಯವನ್ನು ಪಡೆಯೋಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಮೊದಲು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಿ, ನೀವು ಜಾಗೃತರಾಗಿ ಸಂಘಟಿತರಾಗಿ ಶಿಕ್ಷಣ ಮತ್ತು ಸಂಘಟನೆ ಆದರೆ ಪ್ರತಿಯೊಂದು ಕೂಡ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕೈನಲ್ಲಿ ಒಂದು ದೊಡ್ಡ ಏನು ಭಂಡಾರವೇ ಕೊಟ್ಟೋಗಿದ್ದಾರೆ ನಮ್ಮ ಕೈಯಲ್ಲಿ, ಸಂವಿಧಾನ ಅನ್ನುವಂಥ ಒಂದು ಗ್ರಂಥವನ್ನು. ಆ ಗ್ರಂಥವನ್ನು ನಾವು ಮನೆಯಲ್ಲೂ ಕೂಡ ಇಟ್ಕೊಳ್ಬೇಕು. ಮನೆಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಇಟ್ಕೊಳ್ಬೇಕು. ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಕ್ಕೆ ಮಾತ್ರ ಅವರು ಸಾಮಾಜಿಕ ನ್ಯಾಯ ತಗೊಳ್ಳಿ ಅಂತೇಳಿ ಕೊಟ್ಟಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾರೆ. OBCಗೆ ಕೊಟ್ಟಿದ್ದಾರೆ, ಮೇಲ್ವರ್ಗದವ್ರಿಗೂ ಕೊಟ್ಟಿದ್ದಾರೆ. ಇವತ್ತು ಬ್ರಾಹ್ಮಣ ಸಮಾಜದವರು ಏನು 10 ಮೀಸಲಾತಿಯನ್ನು ತೆಗೆದುಕೊಂಡ್ರು, ಹೇಗೆ ತೆಗೆದುಕೊಂಡ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೋಡಿ, ಅವ್ರಿಗೂ ಕೂಡ ಇದೆ. ಯಾರಿಗೂ ಅವರು ನಿಂದನೆಯನ್ನು ಮಾಡಿಲ್ಲ, ಯಾರಿಗೂ ಅವರು ಮೇಲು ಕೀಳು ನೋಡಿಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂತಹ ಮೇಲು ಕೀಳು, ಆ ಕೀಳಿರಿಮೆ, ಆ ಕೀಳು ಭಾವನೆ ಹೋಗಲಿ ಅಂಥೇಳಿ ಇವತ್ತು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆ ಕೊಟ್ಟೋಗಿದ್ದಾರೆ. ಅವರ 134ನೇ ಜಯಂತ್ಯೋತ್ಸವ ಇವತ್ತು ನಾಡಿನ ಎಲ್ಲೆಡೆ, ದೇಶದ ಎಲ್ಲೆಡೆ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಇವತ್ತು ಭಾಳ ಶ್ರದ್ಧಾ ಭಕ್ತಿಯಿಂದ ಅಭಿಮಾನಪೂರ್ವಕವಾಗಿ ನಡೀತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಭಾಳ ಸಂತೋಷ. ಅದೇ ಸಂದರ್ಭದಲ್ಲಿ ನಮಗೂ ಕೂಡ ಸಮಯಕ್ಕೆ ಸರಿಯಾಗಿ ಅದರಲ್ಲಿ ಸಮಯ ಕಾಣಿಸಿರಲಿಲ್ಲ. ತಾವು ಸಮಯವನ್ನು ಕಾಣಿಸಿದರೆ ಸರಿ ಹೋಗ್ತಾ ಇತ್ತು, ಅದರಲ್ಲಿ ಸಮಯ ಇರಲಿಲ್ಲ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಿಂದ ನಾವೆಲ್ಲರೂ ಕೂಡ ತಡವಾಗಿ ಬರುವಂತಾಯಿತು. ಪೂಜ್ಯರು ಹೇಳ್ತಾ ಇದ್ದರು, ಇವತ್ತು ಏನು ರಾಜ್ಯದಲ್ಲಿ ಒಂದು ಜನಗಣತಿ ಏನು ನಡೀತಾ ಇದೆ, ಬಹುಶಃ ಇದು ಇಲ್ಲಿ ಬರಬೇಕಿದು. ಈ ರಾಜ್ಯದಲ್ಲಿ ಜನಗಣತಿಯ ಏನು ಆ ಪುಟಗಳು, ಆ ಒಂದು ಸತ್ಯಾಂಶ ಹೊರಗೆ ಬಂದರೆ ಗೊತ್ತಾಗ್ತದೆ ಒಕ್ಕಲಿಗ ಸಮಾಜ ಎಷ್ಟಿದೆ, ಯಾದವ ಸಮಾಜ ಎಷ್ಟಿದೆ, ಇವತ್ತು ನಮ್ಮ ಬೇರೆ ಬೇರೆ ಹಿಂದುಳಿದ ಸಮುದಾಯಗಳಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಮೇಲ್ವರ್ಗದವರು ಎಷ್ಟಿದ್ದಾರೆ, OBC ಎಷ್ಟಿದ್ದಾರೆ, ಹಿಂದುಳಿದ ಸಮುದಾಯಗಳು ಎಷ್ಟಿದ್ದಾರೆ. ಇವತ್ತು ಹೇಳ್ಕೊಳ್ತಾರೆ ನಮ್ಮದು ಅಷ್ಟಿದೆ, ನಮ್ಮದು ಇಷ್ಟಿದೆ, ನಾವು ಅಷ್ಟಿದ್ದೀವಿ ಅಂಥೇಳಿ. ಈ ರಾಜ್ಯದಲ್ಲಿ ನಮ್ಮದೊಂದು ಕನಸಿತ್ತು, ಈ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಕನಸಿತ್ತು. ಇವತ್ತಿಗೂ ಕೂಡ ಆ ಕನಸು ಹಾಗೆ ಉಳಿದುಕೊಂಡಿದೆ. ಇವತ್ತು ನಮ್ಮ ಅಹಿಂದ ವರ್ಗದ, ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹುಶಃ ಅವರೇನಾದರೂ ಈ ಜನಗಣತಿಯನ್ನು ಯಾವುದೇ ಅಂಜಿಕೆ ಇಲ್ಲದೆ ಧೈರ್ಯವಾಗಿ ನೇರವಾಗಿ ಅವರೇನಾದರೂ ಬಿಚ್ಚಿಟ್ಟರೆ ಸಂವಿಧಾನ ಇದರಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಏನು ಕರ್ನಾಟಕದ, ನಮ್ಮ ದೇಶದ ಪುಟಗಳಲ್ಲೂ ಕೂಡ ಅವರ ಇತಿಹಾಸದಲ್ಲಿ ಅವರ ಹೆಸರು ಉಳಿದೋಗ್ಬಿಡುತ್ತೆ, ಅಂಥ ಒಂದು ದಾಖಲೆ ಆಗಿಬಿಡುತ್ತೆ. ಹಾಗಾಗಿ ಆ ಜನಗಣತಿ ಏನು ವರದಿ ಇದೆ ಅದನ್ನು ಕೂಡಲೇ ಸರ್ಕಾರ ಬಹಿರಂಗಪಡಿಸಬೇಕು ಅನ್ನುವಂಥ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಒಂದು ನಿಮಿತ್ತವಾಗಿ ಈ ಒಂದು ವೇದಿಕೆಯ ಮೂಲಕವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಸರ್ಕಾರದ ಸಂಪುಟ
ಸಭೆಯಲ್ಲಿ ಎಲ್ಲರನ್ನು ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಒಂದು ಜನಗಣತಿ ವರದಿಯನ್ನು ಬಹಿರಂಗ ಪಡಿಸಲಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ನಮ್ಮ ಗಣ್ಯರು, ಹಿರಿಯರು, ನಮ್ಮ ತಾಯಂದಿರು ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಸಮಯದ ಅಭಾವ, ಮುಂದಿನ ದಿನಗಳಲ್ಲಿ ಮತ್ತೆ ನಾವೆಲ್ಲ ಸಭೆ ಸಮಾರಂಭಗಳಲ್ಲಿ ಸೇರಿಕೊಂಡು ಮತ್ತಷ್ಟು ಸಮಾಜದ ಬಗ್ಗೆ, ನಮ್ಮ ಶೋಷಿತ ಸಮುದಾಯದ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ, ಸಂಘಟಕರಿಗೂ, ತಾಯಂದಿರಿಗೂ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಭಕ್ತಿಯ ಯಾವ ಮಟ್ಟಕ್ಕೆ ನಾವು ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ನಮ್ಮ ಸಂಘ ಅಹಿಂದ ವರ್ಗದವರು ಬೆಳೆದಿಲ್ಲ. ಇವತ್ತು ಒಂದು 60 ಲಕ್ಷ ಇರ್ತಕ್ಕಂಥ ಸಮಾಜದಲ್ಲಿ 4,000 ಪೀಠಗಳಿದ್ದಾವೆ. 6.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಅಹಿಂದದಲ್ಲಿ ಭಾಳಷ್ಟು ಪೀಠಗಳು ಕಮ್ಮಿ ಇದೆ. ಪೀಠಗಳು ಹೆಚ್ಚಾಗಬೇಕು, ಸ್ವಾಮೀಜಿಗಳು ಹೆಚ್ಚಾಗಬೇಕು, ಮಠಗಳು ಹೆಚ್ಚಾಗಬೇಕು, ನಮ್ಮ ಆಶ್ರಮಗಳು ಹೆಚ್ಚಾಗಬೇಕು. ಗುರುಗಳ ಆಶೀರ್ವಚನ, ಗುರುಗಳ ಆಶೀರ್ವಾದದಿಂದ, ಗುರುಗಳ ಕೃಪಾ ಕಟಾಕ್ಷೆಯಿಂದ, ಗುರು ಇಲ್ಲ ಅಂತಿದ್ರೆ ಎಲ್ಲವೂ ಝೀರೋ. ಅದಕ್ಕೆ ಗುರುಗಳು ಬಹಳ ಬೇಕಾಗಿದ್ದಾರೆ. ಬರೋ ದಿನಮಾನದಲ್ಲಿ ಭಾಳಷ್ಟು ಎತ್ತರದಲ್ಲಿ ನಾವು ಬೆಳಿಬೇಕಾಗಿದೆ. ನಾವು ಯಾರೆನ್ನೋದು 224 MLAಗಳಿಗೆ ಗೊತ್ತಾಗಬೇಕು. ನಾವು ಯಾರೆನ್ನೋದು 34 ಜನ ಮಂತ್ರಿಗಳಿಗೂ ಕೂಡ ಗೊತ್ತಾಗಬೇಕು. ನಾವು ಯಾರೆನ್ನೋದು ಎಲ್ಲ MP ಗಳಿಗೆ ಗೊತ್ತಾಗಬೇಕು. ನಮ್ಮ ಕೂಗು ಎಲ್ಲ ಕಡೆ ಮುಟ್ಟಬೇಕು. ಶೋಷಿತರು, ವಂಚಿತರು, ದಮನಿತರು, ಅಸಹಾಯಕರು, ಅಬಲೆಯರು, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರ್ತಕ್ಕಂಥವರು, ನೊಂದವರು, ಬೆಂದವರು, ಕಣ್ಣೀರು ಹಾಕಿರೋರು, ಈ ಊರಿನ ದಕ್ಷಿಣ ಭಾಗದ ಹೊರಗಡೆ ಇದ್ದು ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ನನ್ನ ಎಲ್ಲ ವಂಚಿತ ಸಮಾಜದವರು ಇವತ್ತು ಮುಂದೆ ಬರಬೇಕಾಗಿದೆ. ಅಣ್ಣ ಬಸವಣ್ಣನವರು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿ, ವಿಶ್ವಕರ್ಮ ಸಮಾಜದಿಂದ ಹೊರಗಡೆ ಬಂದು ಒಂದು ಹೊಸ ಧರ್ಮವನ್ನು ಕಟ್ಟಿ, ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅವರು ದೀಕ್ಷೆಯನ್ನು ಪಡೆದು ಬಸವಣ್ಣ ಲಿಂಗಾಯತ ಧರ್ಮವನ್ನು ಕಟ್ಟಿದರು. ಎಲ್ಲ ಕೆಳವರ್ಗದವರಿಗೆ, ಎಲ್ಲ ದಲಿತ ಬಾಂಧವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಈ ಸಮಾಜದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೆ ಅಣ್ಣ ಬಸವಣ್ಣ. ಜಗಜ್ಯೋತಿ, ಜಗದ್ಗುರು ಬಸವೇಶ್ವರ ಅಣ್ಣ ಬಸವಣ್ಣನವರು. ಹಾಗಾಗಿ ನಮ್ಮ ಚಿಂತನೆ ಅಣ್ಣ ಬಸವಣ್ಣ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಯಾಗಿದ್ದೆ. ಬರೋ ದಿನಮಾನದಲ್ಲಿ ನಾವು ಇಡೀ ನೋಡಿ, ರಾಜಕೀಯವಾಗಿ ನಾವು ಮುಂದೆ ಬರೋವರೆಗೂ ನಾವು ಎದರಿಗೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬರೋ ದಿನಮಾನದಲ್ಲಿ ಇಡೀ ಸರ್ಕಾರ ಆಗಲಿ, ಇಡೀ ರಾಜಕೀಯ ವ್ಯವಸ್ಥೆ ಆಗಲಿ ನಮ್ಮ ಕೈಯಲ್ಲಿರಬೇಕು. ಯಾಕಂದರೆ 6.5 ಕೋಟಿ ನಾವಿದ್ದರೂ ಕೂಡ ಕೇವಲ 4 ಜನ ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಆಗಿದೆ. ಯಾರು ಜನಸಂಖ್ಯೆನೇ ಇಲ್ಲೋ, ಅವರ ಜಾತಿನೇ ಹೆಚ್ಚಿಲ್ವೋ ಅವರೇ 10 ಬಾರಿ 20 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ದೇಶಕ್ಕೆ ಏಕೈಕ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರು. ಅವರೊಬ್ಬರೇ ಹಿಂದುಳಿದ ವರ್ಗದ ನಾಯಕರು, ಮತ್ತು ಬೇರೆ ಯಾರೂ ಕೂಡ ಹಿಂದುಳಿದವ್ರಿಗೆ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಗೌರವಾನ್ವಿತ ನಮ್ಮ ಅಹಿಂದ ಪ್ರಧಾನಮಂತ್ರಿ ಅಂತ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಇವತ್ತು ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರು ನಮ್ಮ ಅಹಿಂದದವರು, ನಮ್ಮ ವಾಲ್ಮೀಕಿ ಸಮಾಜದ ರಾಷ್ಟ್ರಪತಿಯವರು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ರಾಜ್ಯದ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ರಾಜ್ಯಪಾಲರು, ಅವರು ಕೂಡ ನಮ್ಮ ಅಹಿಂದ ವರ್ಗದವರು, ನಮಗೆ ಸಂತೋಷ ಅನಿಸುತ್ತೆ. ನಮ್ಮ ಸಿದ್ದರಾಮಯ್ಯನವರು ನಾಡಪ್ರಭು, ನಾಡದೊರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ನಮ್ಮ ಅಹಿಂದ ವರ್ಗದವರು, ನಮಗೆ ಸಂತೋಷ ಅನಿಸುತ್ತೆ. ನಮ್ಮ ವಿಧಾನಸಭೆಯ ಸ್ಪೀಕರ್ UT ಫರೀದ್ ಖಾದರ್ ಅವರು ಕೂಡ ಅಹಿಂದ ವರ್ಗದವರು, ನಮಗೆ ಸಂತೋಷ ಅನಿಸುತ್ತೆ. ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರು ಕೂಡ, ಅವರು ಕೂಡ ಅಹಿಂದ ವರ್ಗದವರು, ನಮಗೆ ಭಾಳ ಸಂತೋಷ ಅನಿಸುತ್ತೆ. ಹೀಗೆ ಬರೋ ದಿನಮಾನದಲ್ಲಿ ಈಗೇನಾಗಿದೆ ಅಂತಂದರೆ ರಾಜಕೀಯವಾಗಿ